ಚಲಿಸುತ್ತಿದ್ದ ಕಾರು ನಿಯಂತ್ರಣ ಕಳೆದುಕೊಂಡ ಪರಿಣಾಮ ಡಿವೈಡರ್ ಸೇರಿದಂತೆ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಕಾರು ದ್ವಿಚಕ್ರ ವಾಹನ ಸವಾರ ವೆಂಕಟೇಶ್ ಗೌಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದ ಸಮೀಪ ನಡೆದಿರುವಂತಹ ಘಟನೆ ಇದು. ಕಾಲೇಜು ವಿದ್ಯಾರ್ಥಿ ಆನಂದ್ ಎಂಬಾತನಿಂದ ಅತಿ ವೇಗವಾಗಿ ಡ್ರೈವಿಂಗ್ ಮಾಡಲಾಗಿದೆ. ನೋಡಿ, ಕಾಲೇಜು ಸ್ಟೂಡೆಂಟ್ಸ್ಗೆ ಒಂದು ಕ್ರೇಜ್, ಬಹಳಷ್ಟು ಫಾಸ್ಟಾಗಿ ಹೋಗಬೇಕು. ಆ ಒಂದು ಕ್ರೇಜ್ಗೆ ಇದೀಗ ಅಮಾಯಕ ಜೀವ ಬಲಿಯಾಗ್ಬಿಟ್ಟಿದೆ. ಚಲಿಸುತ್ತಿದ್ದ ಕಾರು ಕಂಟ್ರೋಲ್ ತಪ್ಪಿದ ಹಿನ್ನೆಲೆ ಈಗ ಬಹಳಷ್ಟು ರಭಸವಾಗಿ ಬರುತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಕಂಟ್ರೋಲ್ ಮಾಡೋದು ಕಷ್ಟ. ಇನ್ನು ಆತ ಏನು ಎಕ್ಸ್ಪೀರಿಯನ್ಸ್ ಡ್ರೈವರ್ ಏನಲ್ಲ, ಸ್ಟೂಡೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಚಲಿಸುತ್ತಿದ್ದ ಕಾರು ತನ್ನ ಕಂಟ್ರೋಲನ್ನು ಕಳೆದುಕೊಂಡ ಪರಿಣಾಮ ಅತಿ ವೇಗವಾದಂತಹ ಹಿನ್ನೆಲೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಡಿವೈಡರ್ ಸೇರಿದಂತೆ ಬರ್ತಾ ಇದ್ದಂಥ ಒಂದು ದ್ವಿಚಕ್ರ 2 ವೀಲರ್ಗೂ ಕೂಡ ಡಿಕ್ಕಿ ಹೊಡೆದಿದೆ. ಈ ಒಂದು ಡಿಕ್ಕಿ ಹೊಡೆದಂತಹ ರಭಸ ಏನಿದೆ, ಈ ರಭಸಕ್ಕೆ ಈ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟುಬಿಟ್ಟಿದ್ದಾರೆ ವೆಂಕಟೇಶ್ ಗೌಡ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ತೀವ್ರವಾಗಿ ಬಂದು ಡಿಕ್ಕಿ ಹೊಡೆದಿರೋದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಾರೇ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ, ಬೈಕ್ ಅಂತ ಕಂಡುಹಿಡಿಯೋಕ್ಕೂ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಬೈಕು ಕೂಡ ಕಂಪ್ಲೀಟ್ ಆಗಿ ಜಖಮ್ ಆಗಿದೆ. ಸದ್ಯಕ್ಕೆ ಡ್ರೈವರ್ ಪರಿಸ್ಥಿತಿ ಹೇಗಿದೆ ಗೊತ್ತಿಲ್ಲ. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದ ಸಮೀಪ ನಡೆದಿರುವಂಥ ಘಟನೆ ಇದು. ಕಾಲೇಜು ವಿದ್ಯಾರ್ಥಿ ಆನಂದ್ ಎಂಬಾತನಿಂದ ಅತಿ ವೇಗವಾಗಿ ಡ್ರೈವಿಂಗ್ ಮಾಡಲಾಗಿತ್ತು. ಈ ಒಂದು ಅತಿಯಾದ ವೇಗವೇ ಈ ಅಪಘಾತಕ್ಕೆ ಕಾರಣ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ತದನಂತರದಲ್ಲಿ ಬರ್ತಾ ಇದ್ದಂಥ ದ್ವಿಚಕ್ರ ವಾಹನಕ್ಕೂ ಡಿಕ್ಕಿ ಹೊಡೆದಿದ್ದಾರೆ. ನೋಡಿ, ಇಲ್ಲೇನೂ ತಪ್ಪಿಲ್ಲದ ದ್ವಿಚಕ್ರ ವಾಹನ ಸವಾರ ಕೂಡ ತನ್ನ ಪ್ರಾಣ ಕಳೆದುಕೊಳ್ಳುವಂಥ ಪರಿಸ್ಥಿತಿ. ಅತಿ ವೇಗದ ಈ ಒಂದು ಚಾಲನೆ ಇದೆಯಲ್ಲ, ಈ ಅವಸರವೇ ಅಪಘಾತಕ್ಕೆ ಕಾರಣ ಅನ್ನುವಂಥ ಹಲವಾರು ಬೋರ್ಡ್ ಹಾಕಿರಿ, ಅದನ್ನ ಅವರು ಓದಿರ್ತಾರೆ. ಬಟ್ ಆ ಕ್ರೇಜ್ ಇದೆಯಲ್ಲ, ಈ ಸ್ಟೇರಿಂಗ್ ಮುಂದೆ ಕುತ್ಕೊಂಡಾಗ ಆ ಕ್ರೇಜು, ಅದು ಹುಡುಗ ಬುದ್ಧಿ, ಆ ಒಂದು ಹುಡುಗ ಬುದ್ಧಿಗೆ ಈಗ ಅಮಾಯಕ ಜೀವ ಬಲಿಯಾಗಿರುವಂಥದ್ದು. ಒಂದು ಕಡೆ ಈ ಘಟನೆ ನಡೆದಿರೋದು ದೇವನಹಳ್ಳಿಯಲ್ಲಿ. ಏನು ನೀವು ಕೂಡ ಗಮನಿಸ್ತಾ ಇದ್ದೀರಿ, ಕಾರ್ ಎಷ್ಟರ ಮಟ್ಟಿಗೆ ಕಂಪ್ಲೀಟಾಗಿ ನಜ್ಜುಗುಜ್ಜಾಗಿದೆ ಅಂತ. ಈ ಕ್ರೇನ್ ತರಿಸಿ ಅದನ್ನ ಎತ್ಕೊಂಡು ಹೋಗಬೇಕು, ಓಡಿಸ್ಕೊಂಡು ಹೋಗೋಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ನಜ್ಜುಗುಜ್ಜು. ಇನ್ನು ದ್ವಿಚಕ್ರ ವಾಹನವಂತೂ ನೋಡುವಂತೆಯೇ ಇಲ್ಲ, ಅದು ಕಂಡುಹಿಡಿಯೋಕ್ಕೂ ಆಗಲ್ಲ, ಅದು 2 ವೀಲರ್ ಅಂತ. ಈ ಚಕ್ರಗಳೆಲ್ಲವೂ ಕೂಡ ಈ ಬೇಕಾಬಿಟ್ಟಿ ತಿರ್ಕೊಂಡ್ಬಿಟ್ಟಿದೆ, ಅಷ್ಟರ ಮಟ್ಟಿಗೆ ರಭಸವಾಗಿ ಡಿಕ್ಕಿಯನ್ನು ಹೊಡೆದಿದೆ. ಒಂದೇ